ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಏನು ವಿಡಿಯೋ ಅಂತ ನೀವು ನೋಡಿರ್ತೀರ ತಮ್ಲೇನಲ್ಲಿ. ರಾಮನಗರದ ಸ್ಪೆಷಲ್ ಜೋರ್ ಹಬ್ಬ, ಚಾಮುಂಡೇಶ್ವರಿ ಕರ್ಗ. ರಾಮನಗರದಲ್ಲಿ ಇರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಕರ್ಗ ಎಷ್ಟು ಫೇಮಸ್ಸು ರಾಮನಗರದಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ಚಾಮುಂಡೇಶ್ವರಿ ಕರ್ಗ ಆ ವಿಡಿಯೋ ಇದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್. ಇಲ್ಲಿ ನಾನು ಸಂಜೆ ಒಂದು 4 ಗಂಟೆಗೆ ಸ್ನಾನ ಮಾಡಿ ಹರೀಶ್ ಬರ್ತೀನಿ ಒಂದು 5:30 ಅಷ್ಟರಲ್ಲಿ ಅಂತ ಹೇಳಿದರು. ಅಷ್ಟರಲ್ಲಿ ವಾರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಂದಿದ್ದೆ. ಸೊ ಬನ್ನಿ. ಸೊ ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮಾಡಬೇಕಲ್ವಾ. ಸೊ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಸೊ ಅದಕ್ಕೆ ಪೂಜೆ ಸ್ವಲ್ಪ ಎಲ್ಲ ತಲೆಯೆಲ್ಲ ಒಣಗ್ಬಿಡ್ಲಿ, ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಫಸ್ಟು. ಆಮೇಲೆ ತಲೆ ಬಾಚ್ಕೊಳ್ಳೋಣ. ಜಸ್ಟ್ ಒಂದು ಬೊಟ್ಟಿಕ್ಕೊಂಡು ಪುಟ್ಟ ಒಂದು, ಯಾಕಂದರೆ ಬರೀ ಹಣೆಯಲ್ಲಿ ಪೂಜೆ ಮಾಡಬಾರ್ದು. ಸೊ ಆಮೇಲೆ ರೆಡಿ ಆಗೋಣ. ಸೊ ಇಲ್ಲಿ ಪೂಜೆ ಮಾಡೋಕ್ಕೆ ಬಂದೆ. ನಿನ್ನೆ ಶನಿವಾರ ವಾರ ಮಾಡಿದ್ದೆ. ಸೊ ಎಲೆ ಎಲ್ಲ ಒಣ್ಕೊಂಬಿಟ್ಟಿತ್ತಲ್ಲ, ಎಲೆಲ್ಲ ತೆಗ್ದುಬಿಟ್ಟು ಮತ್ತೆ ಹೊಸ ಹೂವು ಹಾಕೋಣ ಅಂಥೇಳಿ ಎಲೆ ತೆಗೆದು ಹೂವು ಹಾಕಿ ಕಲಶ ಇಡ್ತಾಯಿದ್ದೀನಿ. ಸೊ ವೆದರ್ ಅಂತೂ ಒಂದು ವಾರದಿಂದ ಬಿಸಿಲಿಲ್ಲ, ಬರೀ ಮಳೆ, ಜಿಡಿ ಮಳೆ, ಪೂರಾನೂ ಇಲ್ಲ ಏನೂ ಇಲ್ಲ. ಒಂದು ವಾರದಿಂದ ಬಿಸಿನೀರಿಲ್ಲದೆ ನಮ್ಮ ಕತೆ ಬೇಡ ಗೈಸ್. ಅಯ್ಯೋ, ಸೋಲರ್ ನೀರೇ ಕಾಯೋರಂತೂ ಯಪ್ಪ, ಬಿಸಿಲಂತೂ ಇಲ್ಲ, ಬಿಸಿನೀರಂತೂ ಇಲ್ಲವೇ ಇಲ್ಲ. ಒಂದು ವಾರದಿಂದ, ಅದು 15 ದಿವಸದಿಂದ ಇದೇ ಥರ ಆಯಿತು ವಾತಾವರಣ. ಇಲ್ಲಿ ಹರೀಶ್ ಕೂಡ ಬಂದರು. ನನಗೋಸ್ಕರ ಏನು ತಂದಿದ್ದಾರೆ ನೋಡಿ, ಕುರುಕ್ಲು ತಿಂಡಿ ತಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಿಸ್ಕೆಟು, ಪಾರ್ಲೆಜಿ ಬಿಸ್ಕೆಟು, ಮತ್ತು ನನ್ನ ಫೇವ್ರೆಟ್ಟು ಕೊಬ್ಬರಿ ಮಿಠಾಯಿ 2. ಅವ್ರು ಯಾವಾಗಲೂ ಅಷ್ಟೇ ಕೆಲಸದಿಂದ ಬರ್ಬೇಕಾದ್ರೆ ಏನಾದರೂ ತೊಗೊಂಡು ಬರಬೇಕು, ಇಲ್ಲ ಸಮಾಧಾನ ಆಗಬೇಕು ಅವರಿಗೆ. ಸೊ ಅದಾದಮೇಲೆ ಅವ್ರು ಬಂದಾದಮೇಲೆ ರೈಸ್ಗೆ ಇಟ್ಟು ಬೆಳಗ್ಗೆ ಅಲಸಂದೆ ಕಾಳು ಸಾಂಬಾರು ಮಾಡಿದ್ದೆ, ಅದೇ ಕೊಟ್ಟೆ. ಹಲೋ, ಏನು ಒಳ್ಳೆ ಇವನ್ ಥರ ಕೂತ್ಕೋತ್ಯಾ?
ಏನು ಸಾಂಬಾರು ಅದೆಲ್ಲ ಅಳಸುಂಡೆ ಕಾಳು ಸಾಂಬಾರು. ಏನು ಸಾಂಬಾರು? ಅಳಸುಂಡೆ. ಅಳಸುಂಡೆ. ಸೊ ಅದಾದಮೇಲೆ ಅವ್ರಿಗೆ ಊಟ ಕೊಟ್ಟಾದಮೇಲೆ ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಬಿಟ್ಟು ನೋಡ್ತಾ ಇದ್ದೆ ಹೆಂಗೆ ಬರುತ್ತೆ ಅಂತ. ಸೊ ಗೈಸ್, ನಾನು ರೆಡಿಯಾಗಿದ್ದಾಯಿತು, ಇವಾಗ ಹೊರಡಬೇಕು. ಸೊ ಹರೀಶ್ ಕೂಡ ಸ್ನಾನ ಮಾಡ್ತಿದ್ದಾರೆ. ಮಾಡ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ರಶ್ ಇರ್ತಾರೆ ಅನಿಸುತ್ತೆ ನನಗೇನು. ಪ್ರತಿ ವರ್ಷ ಹೋಗಿ ನಮಗೆ ರೂಢಿ. ಆರತಿ ತೊಗೊಂಡೋಗ್ತಾ ಇದೆ. ಈ ವರ್ಷ ಅನ್ಫಾರ್ಚುನೇಟ್ಲಿ ಆರತಿ ತೊಗೊಂಡೋಗಕ್ಕೆ ಆಗ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಕೈ ಆದರೂ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಜನ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ. ಸೊ ಹೇಗೆ ನೋಡಬೇಕು, ಹಿಂದೆ ಬಾಗಿಲಿಂದ ಯಾರ ಹತ್ರ ಅನ್ನೋದ್ರು ಹರೀಶ್ ಫ್ರೆಂಡು ಬಿಡಿಸ್ತೀನಿ ಹಿಂದೆ ಬಾಗಿಲಿಂದ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಹಿಂದೆ ಬಾಗಿಲಿಂದ ಹೋಗ್ಬಿಟ್ಟು ಬೇಗ ದರ್ಶನ ಮಾಡ್ಕೊಳ್ಬೇಕು. ಅದು ನಿಜವಾಗ್ಲೂ ಕ್ಯೂವಲ್ಲಿ ನಿಂತ್ಕೊಂಡ್ರೆ 2 ಅವರ್ ಆದರೂ ದರ್ಶನ ಆಗಲ್ಲ ಗೈಸ್. ನೋಡೋಣ ಬನ್ನಿ ಯಾವ ಥರ ಜನ ಇರ್ತಾರೆ, ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಈಗ ತಾನೇ ಊಟ ಮಾಡಿದ್ರು ಅವರು ಕೂಡ. ಊಟ ಮಾಡಿ ಹೇಳಿದ್ನಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ಅಂತ. ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ಅವ್ರು ರೆಡಿಯಾಗಿ ಹೊರಡೋದಷ್ಟೆ. ಸೊ ಗೈಸ್, ಟೈಮ್ ಬಂದು ಆಲ್ರೆಡಿ 7:30 ಆಯ್ತೈತೆ. ನಮ್ಮ ಮನೆಯವನು ಮಾತ್ರ ರೆಡಿಯಾಗಿಲ್ಲ ಅಲ್ವಾ ಹರೀಶ್? ಹರೀಶ್ ಕೆ ಎಸ್ ರೆಡಿ ಆದ್ರ? ವಿಡಿಯೋ ಮಾಡಿ ಹಾಗೆ ತೋರಿಸ್ತಾ ಇರ್ತೀನಿ ಇವಾಗ ನಾನು. ತೋರಿಸ್ಲಾ? ABC ಜಾತ್ರೆಯಲ್ಲಿ ಏನು ಕೊಡ್ತೀವಿ ಇವಾಗಲೇ ಹೇಳ್ಬಿಟ್ಟು ಕರ್ಕೊಂಡು ಹೋಗು. 20 ರೂಪಾಯಿ ಅಷ್ಟೇನೋ ನಿನ್ನ ವ್ಯಾಲ್ಯೂ? ಬಾಳು ಅಂದ್ಬಿಡ್ತಿದ್ದೆ, ಇವಾಗ ವ್ಯಾಲ್ಯೂ ಹೋಗಲಿ ವೀಡಿಯೋಗೋಸ್ಕರ ನಿನಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ. ಅಲ್ಲ 6 ಗಂಟೆಲಿ ಕಾಯ್ದು 7:15 ಕರ್ಕೊಯ್ತಾ ಇದ್ದಿಲ್ಲ ನೀನು. ಅಲ್ಲಿ ಜನ ಎಷ್ಟಿರ್ತಾರೋ ಏನೋ ನೋಡೋದು ತಿನ್ಕೊಂಡು. ನಮ್ದು ಲೈಟ್ ಏನಾಗಿತ್ತಾ? ಕಾರ್ಡಲ್ಲ ಅದೆಷ್ಟು ATM-ಅಲ್ಲಿ ಎಷ್ಟು ದುಡ್ಡು ಎಸ್ಕೊಬತ್ತೀಯ? ಸೊ ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದಿದ್ವಿ. ಆಲ್ರೆಡಿ ಕೊಂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಹಚ್ಬಿಟ್ಟಿದ್ರು. ದರ್ಶನ ಆಗಿ ಮಾಡ್ಕೊಂಡು ಬಂದ್ವಿ ನಾವು. ಸೊ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಇಸ್ಕೊಂಡು. ಅಲ್ಲಿ ಏನೂ ತಿಂದಿಲ್ಲ ಗೈಸ್. ಚಿರ್ಮುರಿ ಒಂದೇ ಕೊಡಿಸಿದ್ರು ನನಗೆ ನಮ್ಮ ಮನೆಯವ್ರು, ಇನ್ನೇನು ಕೊಡಿಸ್ಲಿಲ್ಲ ನನಗೆ. ಆಮೇಲೆ ಬರೋಣ ಬಾ ಇನ್ನೊಂದು 2 ದಿವಸ ಅಂದ್ಬಿಟ್ಟು. ನಮ್ಮ ಪುಣ್ಯಕ್ಕೆ ಅವಾಗ ತಾನೇ ಕರ್ಗ ಹೊರಡ್ತಾಯಿತ್ತು, ಚಾಮುಂಡೇಶ್ವರಿ ಕರ್ಗ. ಅದನ್ನು ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ದರ್ಶನ ಅಂತೂ ಸೂಪರಾಗಾಯಿತು. ರಾಮನಗರದಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಕರ್ಗ ಎಷ್ಟು ಫೇಮಸ್ ಅಂತ. ರಟ್ಟು ಇತ್ತು ನೋಡು, ರಟ್ಟು ಅಲ್ಲೆಲ್ಲೋ ರೊಟ್ಟಿತ್ತ. ಕೆಳಗಡೆ ಏನು ಕೆಳಗಡೆ. ಸೊ ಗೈಸ್, ನೀವು ನೋಡಿದ್ರಲ್ಲ A4 ಶೀಟು, ಪೆನ್ಸಿಲು, ರಬ್ಬರು, ಪೆನ್ನೆಲ್ಲನೂ. ಸೊ ನಮ್ಮ ಮನೆಯವರು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಏನು ಬಗ್ಗೆನೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ಇಲ್ಲಿ ನಮ್ಮ ಅತ್ತೆ ಮನೆಯಿಂದ ಪಾರ್ಸಲ್ ಬಂದಿತ್ತು, ಚಿಕನ್ನು ಮತ್ತು ಮಟನ್ನು. ಸೊ ಫಸ್ಟು ಇಲ್ಲಿ ಚಿಕನ್ ಕಬಾಬು ಮತ್ತು ಮುದ್ದೆ ಕೊಟ್ಟು ಕಳಿಸಿದ್ದಾರೆ, ಮತ್ತು ಬೋಟಿ ಗೊಜ್ಜು ಮತ್ತು ಗೀ ರೈಸ್ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮನೆಯವ್ರು ಹೋಗಿದ್ರು ಆಫೀಸ್ ಹತ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಮಟನ್ ಸಾಂಬಾರು ಕೂಡ ಕೊಟ್ಟು ಕಳಿಸಿದ್ದಾರೆ. ರಾತ್ರಿಗೆ ಏನಾದರೂ ರೈಸ್ ಮಾಡ್ಕೋಬೇಕು. ಇವಾಗ ಗೀ ರೈಸ್ ತಿಂದ್ಬಿಟ್ಟು ರಾತ್ರಿಗೆ ಸಾಂಬಾರಿಗೆ ಅನ್ನ ಮಾಡ್ಕೋಬೇಕು. ಇಲ್ಲಿ ನಾನು ಬೆಳಗ್ಗೆನೇ ನಮ್ಮ ಮನೆಯವ್ರು ಚಿಕನ್ ತಂದಿದ್ದು ಅಂತ ಚಿಕನ್ ಸಾಂಬಾರು ಕೂಡ ಮಾಡಿಬಿಟ್ಟಿದ್ವಿ.
ನಾನಂತೂ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿಯಾಗಿದ್ದೀನಿ. ನಾನು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಇವಾಗ ಇರೋ ಹೆಂಗಿದೆ ಅಂತ. ನನ್ನ ಫೇವ್ರೇಟ್ ಪುಟಿ ಗೊಜ್ಜು ತಿನ್ಬಿಟ್ಟು ಬಿರಿಯಾನಿ ಅನ್ಕೊಂಡು ನನಗೆ ಚೆನ್ನಾಗಿ ಚೆನ್ನಾಯ್ತಲ್ಲ. ಏನು ಒಬ್ಬಳೇ ತಿಂತೋಳೆ ಅಂತ ಅನ್ಕೋಬೇಡಿ. ನಮ್ಮ ಮನೆಯವರು ನೀನು ತಿನ್ನು, ನಾನು ಡ್ರಾಯಿಂಗ್ ಮಾಡಿಬಿಟ್ಟು ಆದಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ, ಆಮೇಲೆ ತಿಂದರು. ಸೊ ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿರೋದು, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಮಟನ್ ಸಾಂಬಾರು ಹಾಕೋಬೇಕಿತ್ತು. ಸೊ ಇಲ್ಲಿ ನಾನು ಮಟನ್ ಸಾಂಬಾರು ಹಾಕ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಮಟನ್ ಸಾಂಬಾರು ತಂದು ಹಾಕ್ತಾಯಿದ್ದಾರೆ ನಮ್ಮ ಮನೆಯವರು. ತಿನ್ನು ಅಂತ ನನಗೆ ತಿನ್ನೋಕ್ಕಾಗಲಿಲ್ಲ. ಸೊ ಆದರೂ ಪರವಾಗಿಲ್ಲ ಅಂತ ಅವ್ರಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದ್ಬಿಟ್ಟೆ. ಟೇಸ್ಟೆಲ್ಲ ಸಕ್ಕತ್ತಾಗಿತ್ತು. ಇನ್ನೊಂದು ಸ್ವಲ್ಪ ಗೀ ರೈಸ್ ಹಾಕಿಸ್ಕೊ ಅಂತ ತೊಗೊಬಂದು ಹಾಕ್ಬಿಟ್ರು. ಇದನ್ನು ಬಿಡ್ತಾ ಇದೆಯಾ? ಇದು ಹಾರ್ಟು, ಇದು ಆರ್ಟಿಸ್ಟಾ? ಯಾರಾದರೂ ಇದ್ದರೆ ಬಂದು ಇವ್ರ ಹತ್ರ ಬಿಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಶ್ರೀ ವಿನಾಯಕ, ಅಲ್ಲೇ ವಿನಾಯಕ ಇಲ್ವೇ ಇಲ್ಲ? ಏನು ಕಿಸಿತಾ ಇದೆಯಾ? ಅದೇನು ಇವಾಗ ಚಿತ್ರಕಲೆ ಮಾಡಬೇಕು, ಡ್ರಾಯಿಂಗ್ ಮಾಡಬೇಕು ಅಂತ ಬಂದು ಇಲ್ಲಿ ಬರೀತಾ ಇರೋದು? ಏನು ಇದರ ಉದ್ದೇಶ? ಟ್ಯಾಲೆಂಟ್ನ ಹೊರಗಾಕೋ ಉದ್ದೇಶ. ಟ್ಯಾಲೆಂಟು ಎಷ್ಟೆಷ್ಟು ಟ್ಯಾಲೆಂಟ್ ಇಕ್ಕಿದೆಯಾ? ಎಷ್ಟಿಕ್ಕಿದೆಯಾ ಟ್ಯಾಲೆಂಟ್ ಒಳಗಡೆ? ಏನು ತೋರಿಸ್ತೀಯ? ಟ್ಯಾಲೆಂಟ್ ಬಿಚ್ಚಿ ತೋರಿಸ್ತೀಯ. ನಾವು ಯಾವಾಗ ನೋಡೋದು? ಹಾಂ, ನನ್ನ ಚಿತ್ರ ಬಿಡು ಒಂದ್ಸಲಿ ನೋಡೋಣ. ಹಲೋ, ನಮ್ಮದಕ್ಕೆ ಒಂದು ಚಿತ್ರ ಬಿಡಿ, ನಮ್ಮದು ಡ್ರಾಯಿಂಗ್ ಮಾಡಿ. ಅಲ್ಲಿರ ಇರುವಂಗೆ ಬಿಡ್ತೈತಾ? ತೋರಿಸ್ತೀನಿ. ಇದು ಈ ಥರ ಫಿನಿಶಿಂಗ್ ಬಂದೈತಾ ಅಂತ ಆಮೇಲೆ ತೋರಿಸ್ತೀನಿ. ಫಿನಿಶಿಂಗ್ ಆದಮೇಲೆ ಕಲರ್ಸ್ ಎಲ್ಲ ತಂದಿದ್ಯಾ? ಸೊ ಗೈಸ್, ಅವರು ಇಷ್ಟು ಚಿತ್ರ ಬಿಡಿಸ್ಬಿಟ್ಟು ಎಲ್ಲೋಯ್ತದು? ಓ ಮೈ ಗಾಡ್. ಇಷ್ಟು ಬಿಡಿಸ್ಬಿಟ್ಟು ಕೆಲಸ ಬಂತು ಅಂತ ಹೋದ್ರು. ನಾಳೆ ಕಂಟಿನ್ಯೂ ಮಾಡ್ತಾರಂತೆ. ನೋಡೋಣ ಬನ್ನಿ ಹೆಂಗೆ ಫಿನಿಶಿಂಗ್ ಆಯಿತು ಅಂತ ನಾಳೆ ಲಾಗಲ್ಲಿ ಹೇಳ್ತೀನಿ. ಸೊ ಅವ್ರು ಇವಾಗ ಕೆಲ್ಸಕ್ಕೆ ಹೊರಟ್ರು. ಇವಾಗ ಜಾತ್ರೆ ಹೆಂಗಾಯಿತು ಮತ್ತು ಜಾತ್ರೆಯಿಂದ ಬಂದು ಏನು ಮಾಡಿದೆ ಅಂತ. ಸೊ ನಾನು ಚಿಕನ್ ಬೆಳಗ್ಗೆನೇ ತರಿಸಿ ಮಾಡಿಸ್ಬಿಟ್ಟಿದ್ರು ನಮ್ಮ ಮನೆಯವರು ಆ್ಯಕ್ಚುಲಿ. ಸೊ ಅದಾದಮೇಲೆ ನಮ್ಮ ಅತ್ತೆನೂ ಮಟನ್ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ತಿಂದ್ಬಿಟ್ಟು ಇವಾಗ ಬೆಚ್ಚಕ್ಕೆ ಕೂತ್ಕೊಂಡಿದ್ದೀನಿ. ವೆದರ್ ನೋಡ್ತಾ ಇದ್ದರೆ ಈಚ್ಕೋಬೇಕು ಅನ್ಸೋದು ಇಲ್ಲ, ಒಳಗೆ ಬರಬೇಕು ಅನ್ಸೋದು ಇಲ್ಲ. ಈ ಆಷಾಢದ ಗಾಳಿ ಅಂತೂ ಯಪ್ಪ ಹೆವಿ ಗಾಳಿ, ನೆಕ್ಸ್ಟ್ ಲೆವೆಲ್ ಗಾಳಿ ಈ ಸಲ ಅಂತೂ. ಸೊ ಗೈಸ್, ಅವರು ಇವಾಗ ಕೆಲಸ ಬಂತು ಅಂತ ಅರ್ಧಂಬರ್ಧ ಡ್ರಾಯಿಂಗ್ ಮಾಡಿಬಿಟ್ಟು ಬಿಟ್ಬಿಟ್ಟು ತೋರಿಸಿದ್ನಲ್ವ, ಅಷ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ಆ ಫಿನಿಶಿಂಗ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾಳೆ ಲಾಗಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟೇ ಗೈಸ್. ಈ ಫೇಸ್ ಕಟ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪ್ಲೀಸ್
ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್.